ಧರ್ಮವ್ಯಾಧ. ಧರ್ಮವ್ಯಾಧನು ಒಬ್ಬ ವ್ಯಾಪಾರಿ, ಮಾಂಸ ಮಾರುವವನು. ಕೌಶಿಕನೆಂಬ ಋಷಿಯು ಒಂದು ಮರದ ಕೆಳಗೆ ಕುಳಿತು ತಪಸ್ಸನ್ನು ಆಚರಣೆ ಮಾಡ್ತಾ ಇರ್ತಾನೆ. ಅವನಿಗೆ ಹಸಿವಾಗುತ್ತೆ. ಯಾರ ಮನೆಯಲ್ಲಾದರೂ ಭಿಕ್ಷೆ ಕೇಳೋಣ ಅಂಥೇಳಿ ಅಲ್ಲಿಂದ ಎದ್ದೇಳ್ತಾನೆ. ಆಗ ಅವನ ತಲೆಯ ಮೇಲೆ ಕಾಗೆಯ ಗಲೀಜು ಬೀಳುತ್ತೆ. ಕೌಶಿಕನಿಗೆ ಬಹಳ ಕೋಪ ಉಂಟಾಯಿತು. ಕೋಪದಿಂದ ಆ ಕಾಗೆಯನ್ನು ನೋಡಿದನು. ಅದು ಸುಟ್ಟು ಭಸ್ಮವಾಯಿತು. ಕೌಶಿಕನು ಭಿಕ್ಷೆಗಾಗಿ ಒಂದು ಮನೆಯ ಮುಂದೆ ನಿಂತನು. ಆಗ ಮನೆಯಾಕೆ ಕಾಯಲು ಹೇಳ್ತಾಳೆ. ಇದರಿಂದ ಅವನ ಕೋಪ ಇನ್ನೂ ಹೆಚ್ಚಾಗುತ್ತೆ. ಕಣ್ಣುಗಳು ಕೆಂಪಾಗುತ್ತೆ. ಇದನ್ನು ನೋಡಿದ ಮನೆಯಾಕೆ, ಇದರಿಂದ ನನಗೇನೂ ಆಗುವುದಿಲ್ಲ, ನಾನೇನು ಕಾಗೆಯೆಲ್ಲ ಭಸ್ಮವಾಗಲು ಅಂತ ಹೇಳ್ತಾಳೆ. ಆ ಉತ್ತರವನ್ನು ಕೇಳಿಸ್ಕೊಂಡು ಕೌಶಿಕನು ಅತ್ಯಂತ ಆಶ್ಚರ್ಯದಿಂದ ಅವಳನ್ನು ಕೇಳ್ತಾನೆ, ನಿನಗೆ ಹೇಗೆ ತಿಳಿಯಿತು ಅಂತ. ಪತಿವ್ರತ ಧರ್ಮದಿಂದ ಅಂತ ಹೇಳ್ತಾಳೆ. ನಿನಗೆ ಇನ್ನೂ ಹೆಚ್ಚಿನ ಜ್ಞಾನ ತಿಳಿಯಬೇಕಾದರೆ ಧರ್ಮವ್ಯಾಧನ ಮನೆಗೆ ಹೋಗು ಅಂತ ಹೇಳ್ತಾಳೆ. ಕೌಶಿಕನು ಮುಂದೆ ಹೋಗ್ತಾನೆ. ಅಲ್ಲೊಂದು ಕಡೆ ಮಾಂಸವನ್ನು ಮಾರ್ತಾ ಇರ್ತಾರೆ. ಧರ್ಮವ್ಯಾಧನ ಕೌಶಿಕನನ್ನು ಆ ಗೃಹಿಣಿ ಕಳಿಸಿದ್ದಾಳ ಅಂತ ಕೇಳ್ತಾನೆ. ಕೌಶಿಕನಿಗೆ ಆಶ್ಚರ್ಯವಾಗುತ್ತೆ. ನಿಮಗೆ ಹೇಗೆ ತಿಳಿಯಿತು? ಅಲ್ಲದೆ ಮಾಂಸ ಮಾರ್ತಾ ಇದ್ದೀರಿ ಅಂತಂದಾಗ, ಈ ಕಾಯಕ ನಮಗೆ ಹಿರಿಯರಿಂದ ಬಂದಿರುವುದು. ಈ ಐಶ್ವರ್ಯವು ತಂದೆ ತಾಯಿಗಳನ್ನು ಸೇವಿಸುವುದರಿಂದ ಉಂಟಾಗಿದೆ ಅಂತ ಹೇಳಿ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಚಿನ್ನದ ಮಂಚದಲ್ಲಿ ತಂದೆ ತಾಯಿಗಳು ಮಲಗಿರ್ತಾರೆ. ಧರ್ಮವ್ಯಾಧನು ಅದನ್ನು ತೂಗ್ತಾ ಇರ್ತಾನೆ.